ಸತ್ರೇನೆ ಅಲ್ವಾ ನನಗೆ ದುಡ್ಡು ಬರೋದು. ಏನ್ ದೇಶಪಾಂಡೆ, ಇವಳಿಗೆ ಅಂಗಾಂಗ ದಾನ ಮಾಡಿದ ಪುಣ್ಯ ಬರುತ್ತೆ, ನಮಗೆ ದುಡ್ಡು ಬರುತ್ತೆ. ಪುಣ್ಯ ಕಟ್ಕೊಂಡು ಏನು ಮಾಡೋಣ? ಅಂಗಡಿಗೆ ಹಾಕಿದರೆ 50 ಗ್ರಾಮ್ ಸಕ್ಕರೆ ಟೀ ಪುಡಿನೂ ಬರಲ್ಲ. ಕಾಸ್ಟ್ಲಿ ಪ್ರಪಂಚ. ಉತ್ಸವ ನಡಿಬೇಕು ಅಂದರೆ ಬಲಿ ಕೊಡಲೇಬೇಕು. ಪಾ, ಈಗ ನೆಮ್ಮದಿ ಆಯ್ತು. ಕಿರ್ಚಾಡ್ತಾಳೆ. ಬೇಬಿ ಬೇಬಿ. ಹಾ ಜಯ್, ಜಯ್ ಏನಿದು ಇಷ್ಟೊಂದು ಬಿಗ್ ಅಮೌಂಟ್ ಇದೆ? ಎಸ್ ಬೇಬಿ, ಎಲ್ಲಾನು ಕ್ಲೋಸ್ ಮಾಡಿಬಿಟ್ಟೆ. ಪ್ರಾಪರ್ಟೀಸು, ಶೇರ್ಸು, ಪ್ರತಿಯೊಂದು ಏನೂ ಬಿಟ್ಟಿಲ್ಲ. ಆ್ಯಂಡ್ ಇಷ್ಟು ಸಾಕು ನಮ್ಮ ಲೈಫ್ ಸೆಟ್ಲ್ ಆಗೋದಕ್ಕೆ. ಅಲ್ಲ ಜಯ್, ಇಷ್ಟೊಂದು ಬಿಗ್ ಡಿಸಿಷನ್ ತೊಗೊಂಡಿದ್ದೀರಾ, ನನಗೊಂದು ಮಾತು ಹೇಳಲಿಲ್ಲ. ಏನು ಮಾಡಲಿ ಬೇಬಿ, ಬೇರೆ ದಾರಿ ಇರಲಿಲ್ಲ, ಟೈಮು ಇರಲಿಲ್ಲ. ಬಟ್ ಈಗ ಆಗ್ತಿರೋದು ಒಳ್ಳೇದಕ್ಕೆ ಅನ್ಕೋ. ಇವ್ರುಗಳು ಯಾರು ಸವಾಸನೂ ಬೇಡ ಬೇಬಿ, ಸಾಕಾಗಿ ಹೋಗಿದೆ ನನಗೆ. ಆರಾಮಾಗಿ ಫಾರಿನ್ಗೆ ಹೋಗಿ ಅಲ್ಲೇ ಫ್ರೀ ಬರ್ಡ್ಸ್ ಥರ ಸೆಟ್ಲ್ ಆಗ್ಬಿಡೋಣ. ನೋ ಬಿ ಪಿ, ನೋ ಟೆನ್ಷನ್. ಓಕೆ, ಬಟ್ ಫಾರಿನ್ಗೆ ಯಾಕೆ? ಅದು ಇಷ್ಟು ಅರ್ಜೆಂಟಾಗಿ? ಎಲ್ಲ ಆಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಬಿ. ಫಸ್ಟು ಹೊರಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ರೆಡಿ ಮಾಡ್ಕೊ. ವೀಸಾ ಟಿಕೆಟ್ಸು ರೆಡಿ ಆಗ್ತಾಯಿದೆ. ಆ್ಯಂಡ್ ಇದನ್ನು ಜೋಪಾನವಾಗಿ ಎತ್ತಿಟ್ಟು. ಥ್ಯಾಂಕ್ಸ್ ಜಯ್, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ನಿನ್ನಲ್ಲದೆ ಇನ್ಯಾರನ್ನ ನಂಬಲಿ ಬೇಬಿ ನಾನು? ಈ ಇಡೀ ಪ್ರಪಂಚದಲ್ಲಿ ನಾನು ಯಾರನ್ನಾದ್ರೂ ಒಬ್ಬರನ್ನ ಕಣ್ಣು ಮುಚ್ಕೊಂಡು ನಂಬ್ತೀನಿ ಅಂದರೆ ಅದು ನೀನೇ. ನಂಬಲೇಬೇಕು ಜಯ್, ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇನ್ನೇನು ನಮ್ಮ ಹೊಸ ಜೀವನ ಶುರು ಆಗ್ತಿದೆ ಬೇಬಿ. ಇನ್ನು ಮುಂದಕ್ಕೆ ನಾನು ನೀನು ಇಬ್ಬರೇ, ನಮ್ಮಿಬ್ಬರ ಮಧ್ಯೆ ಬೇರೆ ಯಾರೂ ಇರೋದಿಲ್ಲ. ಎಲ್ಲೋ ಒಂದು ದೂರದ ದೇಶದಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡು ಹಾಯಾಗಿದ್ಬಿಡೋಣ. ಇನ್ಮೇಲೆ ಎಲ್ಲ ಬೇರೆ ರೀತಿನೇ ಇರುತ್ತೆ. ಹೌದು ಜಯ್, ಇನ್ಮೇಲೆಲ್ಲ ಹೊಸ್ದಾಗಿ ಸ್ಟಾರ್ಟ್ ಆಗುತ್ತೆ. ಎಸ್. ದೇಶಪಾಂಡೆ, ಇವ್ಳು ಬ್ಲಡ್ ಟೆಸ್ಟ್ ಮಾಡಿ. ನನ್ನ ಕಣ್ಣು, ಕಿಡ್ನಿ, ಲಿವರ್ ಎಲ್ಲ ತೆಗೆದು ಮಾಡಿ ನನ್ನ ದುಡ್ಡನ್ನ ವಸೂಲಿ ಮಾಡ್ಕೊತೀನಿ. ದೇಶಪಾಂಡೆ ಏನಾಯ್ತು? ಯಾರಿಗಾದ್ರೂ ಮ್ಯಾಚ್ ಆಯ್ತಾ? ಹಾ ಮೇಡಮ್, ಮ್ಯಾಚ್ ಆಗಿದೆ. 2 ಕೋಟಿ ಕೊಡ್ತಾರಂತೆ. ಅಪ್ಪ ದೇಶಪಾಂಡೆ, ನಿಮ್ ಡಾಕ್ಟರ್ ಬರ್ತಾ ಇರ್ತಾನೆ. ಅವ್ರೇನಾದ್ರೂ ಬರ್ದೇ ಹೋದ್ರೆ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ಬೇಕಾಗುತ್ತೆ. ಬರ್ತಾರಲ್ವಾ? ಮೇಡಮ್, ಇನ್ನೇನು ಹಾಫ್ ಅನ್ ಅವರು ಅಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಅಲ್ವಾ? ಟ್ರಾಫಿಕಲ್ಲಿ ಈಜಾಡ್ಕೊಂಡು ಬರಬೇಕು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ನೀವೇನು ವರಿ ಮಾಡ್ಕೊಂಬಿಡಿ, ಖಂಡಿತ ಬರ್ತಾರೆ, ಬಂದೇ ಬರ್ತಾರೆ. ಹೇಯ್, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅನ್ನೋದು ಕಾಮನ್ ತಾನೆ. ಅವಶ್ಯಕತೆ ಇದ್ದಾಗ, ಅರ್ಜೆಂಟ್ ಇದ್ದಾಗ ಇದ್ದ ಜಾಗದಿಂದ ಬೇಗ ಹೊರಡ್ಬೇಕಲ್ವಾ? ನನ್ನ ಟೆನ್ಷನ್ ತಡ್ಕೊಳಕ್ಕಾಗ್ತಾ ಇಲ್ಲ ನೋಡು. ಕೆಲಸಕ್ಕಿಂತ ಕಾರಣ ಜಾಸ್ತಿ ಆಗಬಾರ್ದು. ಬರ್ತಾರೆ ಮೇಡಮ್, ಬಂದೇ ಬರ್ತಾರೆ. ಸ್ವಲ್ಪ ಸಮಾಧಾನವಾಗಿರಿ. ಓಂ ಲಾಲಿ ಲಾಲಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್.
ಮೇಡಮ್ ಮೇಡಮ್ ಆ ಅಮ್ಮ ತಪ್ಪಿಸ್ಕೊಬಿಟ್ಲು ಮೇಡಮ್. ಹೇಯ್ ಹುಡುಕ್ರೋ, ಬೇಗ ಹೋಗಿ ಎಲ್ಲ ಕಡೆ ಹುಡುಕಿ. ಅವಳು ನನಗೆ ಬೇಕಷ್ಟೇ. ಹೋಗಿ. ಶಕುಂತಲಾ, ನೀನು ಎಲ್ಲೇ ಇದ್ರೂ ನಾನು ಬಿಡೋದಿಲ್ಲ. ಹುಡುಕಿಸ್ತೀನಿ. ರಾಯರೇ, ಎಲ್ಲರೂ ಪೂರ್ಣಾಹುತಿ ನಂಗೆ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಪೂರ್ಣಾಹುತಿನ ಕೈಯಿಂದ ತಗೊಂಡು ಅರ್ಪಿಸಿ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣೇ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವ ವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಮಂ ಸಂಪೂರ್ಣಂ. ಗೌತಮ್ ಅವರೇ, ಇಲ್ಲಿಗೆ ಹೋಮ ಸಾಂಗವಾಗಿ ನೆರವೇರಿದೆ. ಇನ್ನು ನಿಮ್ಮ ತಾಯಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ಯೋಚನೆ ಮಾಡಬೇಡಿ. ನೀವು ಮಾಡಿಸಿರೋ ಹೋಮ ಖಂಡಿತವಾಗ್ಲೂ ಅವ್ರನ್ನ ಮುಟ್ಟುತ್ತೆ. ಅಂದಾಗೆ ನಿಮ್ಮ ತಾಯಿ ಹೆಸರಲ್ಲಿ ಪ್ರಸಾದ ಮಾಡ್ಸಕ್ಕೆ ಹೇಳಿದ್ನಲ್ಲ, ಅದನ್ನು ತಗೊಂಡೋಗಿ ಎಲ್ಲ ಭಕ್ತಾದಿಗಳಿಗೂ ಹಂಚ್ಬಿಡಿ. ಸರಿ ಗುರು. ಒಳ್ಳೇದಾಗ್ಲಿ. ಪಪ್ಪ, ಈ ಪೂಜೆ ಎಲ್ಲ ಯಾಕೆ ಮಾಡಿಸಿದ್ವಿ? ಅದು ನಿಮ್ಮ ಅಜ್ಜಿ ತಪ್ಪಿಸ್ಕೊಂಡಿದ್ದಾರೆ ಪುಟ್ಟಿ. ಅವ್ರು ಆದಷ್ಟು ಬೇಗ ಸಿಗಲಿ, ಅವ್ರಿಗೇನು ಆಗದೆ ಇರಲಿ ಅಂತ ಪೂಜೆ ಮಾಡಿಸಿದ್ದು. ಅಜ್ಜಿ ತಪ್ಪಿಸ್ಕೊಂಡಿದ್ದಾರಾ? ಅಲ್ಲ, ನಮ್ಮ ಭಾಗ್ಯ ಅಜ್ಜಿ ಇದ್ದಾರೆ, ಅಮ್ಮಮ್ಮ ಇದ್ದಾರೆ. ಇನ್ಯಾವ ಅಜ್ಜಿ ಬಗ್ಗೆ ಮಾತಾಡ್ತಿದ್ದೀರಾ ಪಪ್ಪ? ಯಾರು ಪಪ್ಪ ಅವರು? ಇವರು ನಮ್ಮಮ್ಮನೇ ಪುಟ್ಟಿ. ಹೌದಾ? ನನ್ನ ಹೆತ್ತಮ್ಮ ನನ್ನ ಜೊತೆ ಇಲ್ಲದೆ ಇದ್ದಾಗ ಇವರೇ ನನ್ನ ಜೊತೆ ಇದ್ದಿದ್ದು, ನನಗೆ ಪ್ರೀತಿ ತೋರಿಸಿದ್ದು. ನನಗೆ ಇವರು ಚಿಕ್ಕಮ್ಮ ಇದ್ದ ಹಾಗೆ, ನಿಮಗೆ ಚಿಕ್ಕಜ್ಜಿ. ಹೌದಾ? ಚಿಕ್ಕಜ್ಜಿ ಆಗ್ಬೇಕಾ? ಆ ಅಜ್ಜಿ ಹೆಸರು ಏನು ಪಪ್ಪ? ಶಕುಂತಲಾ ಅಂತ. ಶಕುಂತಲನಾ? ಹೆಸರು ಚೆನ್ನಾಗಿದೆ. ಸರಿ ನಡೀರಿ, ಅಜ್ಜಿ ಹೆಸರಲ್ಲಿ ಪ್ರಸಾದ ಮಾಡಿಸಿದ್ದೀನಿ, ಎಲ್ರಿಗೂ ಹಂಚೋಣ. ಬರೇ ಹೋಗೋಣ.